ಹಾಯ್ ವೆಲ್ಕಮ್ ಟು IIMS. ಇವತ್ತಿನ ಕ್ಲಾಸಲ್ಲಿ ನಾವು ನಂಬರ್ ಪ್ಯಾಡ್ ಇದೆಯಲ್ಲ, ಇಲ್ಲಿ ಈ ನಂಬರ್ ಪ್ಯಾಡ್ ಅಲ್ಲಿ ನಾವು ಯಾವ ತರ ಫಿಂಗರ್ಸ್ ಅನ್ನ ಯೂಸ್ ಮಾಡಿ ಟೈಪ್ ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಆಗಲ್ಲ, ರೈಟ್ ಹ್ಯಾಂಡ್ ಯೂಸ್ ಆಗುತ್ತೆ. ರೈಟ್ ಹ್ಯಾಂಡ್ ಅಲ್ಲಿ ಏನಾಗುತ್ತೆ, ಸೊ 4 ಫಿಂಗರ್ಸ್ ನ ಇದರಲ್ಲಿ ಯೂಸ್ ಮಾಡ್ತೀವಿ. ಓಕೆ, 4 ಫಿಂಗರ್ಸ್ ಇಲ್ಲಿ ಕೂಡ ನೋಡಿ ನಿಮಗೆ ಹೋಮ್ ರೋ ಇದೆ. ಇಲ್ಲಿ ಕೂಡ ಇಲ್ಲಿ ಹೇಗಿತ್ತು ಅದೇ ತರ ಇಲ್ಲಿ ಕೂಡ ಹೋಮ್ ರೋ ಇದೆ. ಈ ಹೋಮ್ ರೋ ಅಲ್ಲಿ ನಿಮ್ಮ ಫಿಂಗರ್ಸ್ ಗಳು ಏನಾಗಬೇಕು, ಪ್ಲೇಸ್ ಆಗಬೇಕು. ಓಕೆ, ಸೊ ಪ್ಲೇಸ್ ಆಗಿದೆ ಅಲ್ವಾ? ಓಕೆ, ಪ್ಲೇಸ್ ಆಗಿದೆ. ಈಗ ನೀವೇನ್ ಮಾಡ್ತೀರಿ ಅಂದ್ರೆ, ಸೊ ಇಲ್ಲಿ 4 5 6 ಏನಿದೆ ಪ್ಲಸ್ 4 5 6 ಪ್ಲಸ್ 4 5 6 ಪ್ಲಸ್ 4 5 6 ಪ್ಲಸ್. ಓಕೆ, ಈ ತರ ಏನ್ ಮಾಡಿ ಒಂದು 10 ಲೈನ್ಸ್ ಆರ್ 15 ಲೈನ್ಸ್ ಅಷ್ಟು ಟೈಪ್ ಮಾಡಬೇಕು. 4 5 6 ಪ್ಲಸ್ 4 5 6 ಪ್ಲಸ್. ಓಕೆ, ಇದನ್ನ ಮಾತ್ರ ಕೈ ಮೇಲ್ಗಡೆ ಎತ್ತಬಾರ್ದು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದ್ರ ಡೌನ್ ಸೈಡ್ 1 2 3 ಎಂಟರ್. ಓಕೆ, 1 2 3 ಎಂಟರ್. ನೆಕ್ಸ್ಟ್ ಇದೇ ತರ ಮೇಲ್ಗಡೆ ಇದೆಯಲ್ಲ ಅಪ್ಪರ್ ರೋ, ಇದನ್ನ ಹೇಗೆ ಟೈಪ್ ಮಾಡೋದು, ಯಾವ ಫಿಂಗರ್ಸ್ ಇಂದ? ಸಿಂಪಲ್ ಇದೆ ಇದು. 7 8 9 ಅಗೇನ್ ಪ್ಲಸ್. ಓಕೆ, 7 8 9 ಪ್ಲಸ್. ಓಕೆ, ನೀವು ನೆಕ್ಸ್ಟ್ ಏನಾದ್ರು ಮೈನಸ್ ಟೈಪ್ ಮಾಡ್ಬೇಕಿದ್ರಲ್ಲಿ ಅಂತಂದ್ರೆ, ಸೊ ಈ ತರ ಕೀನ ಯೂಸ್ ಮಾಡಿ. ಮೈನಸ್ ಕಾಣಿಸ್ತಿದೆಯಲ್ಲ, ಲಾಸ್ಟ್ ಲಿಟಲ್ ಫಿಂಗರ್ ಇಂದ ಟೈಪ್ ಮಾಡಬೇಕು. ಸ್ಟಾರ್ ಬೇಕು, ಸ್ಟಾರ್ ಯೂಸ್ ಮಾಡಬೇಕು ಈ ತರ. ನೆಕ್ಸ್ಟ್ ನಿಮಗೆ ಸ್ಲ್ಯಾಶ್ ಬೇಕಿದೆ, ನಮ್ ಲಾಕ್ ಬೇಕಿದೆ, ಆನ್ ಮಾಡಬೇಕಿದೆ, ಆಫ್ ಮಾಡಬೇಕಿದೆ ಅಂದ್ರೂ ಕೂಡ ಇದೇ ತರನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಿಮಗೆ 0 ಪ್ರೆಸ್ ಮಾಡಬೇಕು ಅಂದ್ರೆ ನೋಡಿ, ಕಾಣಿಸ್ತಿದೆ ನೋಡಿ 0. ಓಕೆ, ಕಾಣಿಸ್ತಿದೆ ಅಲ್ವಾ? ಓಕೆ, ಸೊ 0ನ ನೀವು ಇದೇ ತರ ಪ್ರೆಸ್ ಮಾಡಬೇಕು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಿದೆ, ಡಾಟ್ ಇದೆ. ಓಕೆ, ಡಾಟ್ ನ ಪ್ರೆಸ್ ಮಾಡಬೇಕು ಅಂದ್ರೆ ಈ ಫಿಂಗರ್ಸ್ ಇಂದ, ರಿಂಗ್ ಫಿಂಗರ್ಸ್ ಇಂದ ಮಾಡಿ. ನೆಕ್ಸ್ಟ್ ಎಂಟರ್ ಮಾಡಬೇಕು ಅಂದ್ರೆ ಲಿಟಲ್ ಫಿಂಗರ್ಸ್ ಇಂದನೇ ಟೈಪ್ ಪ್ರೆಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ಲ ನಿಮಗೀಗ? ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. 4 5 6 ನೋಡಿ, 4 5 6 ಪ್ಲಸ್. ಓಕೆ, 7 8 9 ಪ್ಲಸ್. ಓಕೆ, 1 2 3 ಎಂಟರ್. ಓಕೆ, ಸೊ ಈ ತರ ನೀವು ಏನ್ ಮಾಡಬೇಕು, ಈ ಒಂದು ನಂಬರ್ ಪ್ಯಾಡ್ ಅನ್ನ ಯೂಸ್ ಮಾಡಬೇಕು. ನಂಬರ್ ಪ್ಯಾಡ್ ಎದಕ್ಕೆ ಯೂಸ್ ಆಗುತ್ತೆ? ಸೊ ಬಹಳಷ್ಟು ನಂಬರ್ ವರ್ಕ್ ಮಾಡಬೇಕಾದ್ರೆ ಆಧಾರ್ ನಂಬರ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಮತ್ತೆ ಸೊ ಅಕೌಂಟ್ಸ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ಓಕೆ ಓಕೆ, ಅಕೌಂಟ್ಸ್ ಮಾಡಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಸೊ ನೀಟಾಗಿ ನೀವು ಹೋಮ್ ರೋ ಅಲ್ಲಿ, ಇಲ್ಲಿ ಕೂಡ ಹೋಮ್ ರೋ ಇದೆ. ಸೊ ಇದನ್ನ ಅದ್ರ ಮೇಲೆ ನಿಮ್ಮ ಫಿಂಗರ್ಸ್ ನ ಇಟ್ಕೋಬೇಕು. ನಾ ಹೇಳ್ದ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ ನಂಬರ್ ಕೂಡ ನೋಡ್ಲಿಲ್ಲಂಗೆ ನೀವು ಟೈಪ್ ಮಾಡಬಹುದು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಿಮ್ಮ ರಿಲೇಷನ್ಸ್ ನಂಬರ್ಸ್ಗಳು, ನಿಮ್ಮ ನಂಬರ್ಗಳು, ಇನ್ನು ಬೇರೆ ಬೇರೆ ನಂಬರ್ಗಳನ್ನು ನೀವೇ ಕಲೆಕ್ಟ್ ಮಾಡಿಕೊಂಡು ಸೊ ಟೈಪ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ 9 8 ನೆಕ್ಸ್ಟ್ 5 4 1 5 ನೋಡಿ. ನೆಕ್ಸ್ಟ್ ಏನಾಗಿದೆ, 6 7 5. ಈ ತರ ಸೊ ಕಂಟಿನ್ಯೂ ನಂಬರ್ ನ ಟೈಪ್ ಮಾಡೋದಕ್ಕಿಂತ ನಿಮ್ಮ ಫ್ರೆಂಡ್ಸ್ ಅಂಡ್ ಮತ್ತೆ ನಿಮ್ಮ ಫೋನ್ ನಂಬರ್ಗಳನ್ನ ನೀವು ಟೈಪ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮಗೀಗ ಕಂಟಿನ್ಯೂ ಇದು ಈಸಿ. ಇದು 4 5 6 ಈ ತರ ಟೈಪ್ ಮಾಡೋದು. ಆದ್ರೆ ನಂಬರ್ ಅನ್ನ ನೀವು ಬೇರೆ ಬೇರೆ ನಂಬರ್ ನ ಕಲೆಕ್ಟ್ ಮಾಡಿ, ಒಂದು 50 100 ನಂಬರ್ಸ್ ನ ಕಲೆಕ್ಟ್ ಮಾಡಿ, ಫೋನ್ ನಂಬರ್ಸ್ ಸಿಗುತ್ತೆ ಈಗೇನು ಫೋನ್ಗಳಲ್ಲಿ. ಸೊ ನಂಬರ್ಸ್ ಸೇವ್ ಮಾಡಿರ್ತಿರಲ್ಲ, ಅದೇ ನಂಬರ್ ಅನ್ನ ನೀವು ಟೈಪ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಆಧಾರ್ ನಂಬರ್ಸ್ ಗಳಿರುತ್ತೆ, ಇಲ್ಲಾಂದ್ರೆ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು 50 60 ನಂಬರ್ಸ್ ನ ಕ್ರಿಯೇಟ್ ಬರ್ಕೊಂಡು, ಸೊ ಅವಾಗ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ನಂಬರ್ ಟೈಪಿಂಗ್ ಸ್ಪೀಡ್ ನಿಮ್ದು ತುಂಬಾ ಇಂಪ್ರೂವ್ ಆಗುತ್ತೆ. ಓಕೆ ಫೈನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.